welcome back to Ragini CR YouTube channel. Yes, first of all, thank you all for your love and support. And ಯಾಕೆ ಅಂತ ಹೇಳ್ತೀನಿ. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಮತ್ತೆ ಯೂಟ್ಯೂಬ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇಟ್ಸ್ ಬೀನ್ ಆಲ್ಮೋಸ್ಟ್ ಲೈಕ್ 45 ಡೇಸ್ ಆಫ್ಟರ್ ಡೆಲಿವರಿ. ನಾನು ಯಾವುದೇ ರೀತಿ ಅಂತ ವ್ಲಾಗ್ಸ್ ಮಾಡಿಲ್ಲ, ಯಾಕೆಂದರೆ ಯು ಆಲ್ ನೋ ದಟ್ ನ್ಯೂ ಮಾಮ್ಸ್ ಹೇಗಿರುತ್ತೆ ಲೈಫ್ ಅಂತ ಹೇಳ್ಬಿಟ್ಟು. ಸೊ ಆಫ್ಟರ್ ಡೆಲಿವರಿ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್, ಐ ಆಮ್ ಡೂಯಿಂಗ್ ಇಟ್. ಆ್ಯಂಡ್ ಇವತ್ತು ಯಾಕೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಬೇಬಿದು ಫಸ್ಟ್ ವ್ಯಾಕ್ಸಿನೇಷನ್ ಇತ್ತು. ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋಗಿದ್ವಿ. ಸೊ ಕರ್ಕೊಂಡು ಹೋಗುವಾಗ ಫುಲ್ ಖುಷಿಯಾಗೇನೋ ಕರ್ಕೊಂಡು ಹೋದ್ವಿ. ಆದ್ರೂ ಏನೋ ಒಂಥರ ನನಗೆ ಪಾಪ ಫಸ್ಟ್ ವ್ಯಾಕ್ಸಿನೇಷನು ಇಂಜೆಕ್ಷನ್ ಇರುತ್ತೆ, ಎಷ್ಟು ಪೇಯ್ನ್ ಆಗುತ್ತೋ ಏನೋ ಅಂದ್ಕೊಂಡು ಹಾಗೆ ಕ್ಯಾಶುಯಲಾಗಿ ಕರ್ಕೊಂಡು ಹೋದ್ವಿ. ಸೊ ಅಲ್ಲಿ ಹೋದ್ಮೇಲೆ ಡಾಕ್ಟ್ರ್ ಕೇಳಿದ್ರು ನಿಮಗೆ ಪೇಯ್ನ್ಲೆಸ್ ಬೇಕಾ ಅಥವಾ ಪೇಯ್ನ್ ಇದ್ರೂ ಓಕೆನಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಪೇಯ್ನ್ಲೆಸ್ಸೇ ಇರಲಿ ಅಂತ ಹೇಳಿದ್ರು. ಬಟ್ ನಾನು ಬಂದ್ಬಿಟ್ಟು ಇಲ್ಲ ಪೇಯ್ನ್ಲೆಸ್ ಏನು ಬೇಡ, ಪೇಯ್ನೇ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ಸಿದ್ವಿ. ನೋಡಿ ಅಲ್ಲೊಂದು ಕ್ಲಿಪ್ಪಿಂಗ್ ಹಾಕಿರ್ತೀನಿ, ಎಷ್ಟು ಹತ್ತಲು ಅಂತಂದರೆ ನಂಗೆ ನಿಜವಾಗ್ಲೂ ಅದನ್ನು ನೋಡೋಕ್ಕಾಗಲಿಲ್ಲ. ನನಗೆ ಸುಮ್ಮನೆ ಆ ಕ್ಲಿಪ್ಪಿಂಗ್ಸ್ನ ತೆಕ್ಕೊಂಡೆ ಅಷ್ಟೇ. ಫಸ್ಟ್ ಇಂಜೆಕ್ಷನ್ ಕೊಟ್ಟಾಗಂತೂ ತುಂಬ ಅಳ್ತು. ಮತ್ತು ಸೆಕೆಂಡ್ ಇಂಜೆಕ್ಷನ್ ತುಂಬ ಪೇಯ್ನ್ ಆಯಿತು ಅವಳಿಗೆ. ಎರಡನೇ ಇಂಜೆಕ್ಷನ್ ಕೊಟ್ಟಾಗ ಎರಡನೇ ಕಾಲಿಗೆ ನಂಗೆ ನಿಜವಾಗ್ಲೂ ಅಳುನೇ ಬಂದ್ಬಿಡ್ತು. ಏನಪ್ಪ ಇದು ಈ ಥರ ಆಗೋಯ್ತಲ್ಲ, ತುಂಬ ಅಳ್ತಾಯಿದೆ ಮಗು ಅಂತ. ಸೊ ಆವಾಗ ಒಂದು 10 ಮಿನಿಟ್ಸ್ ಸಮಾಧಾನ ಮಾಡಿಬಿಟ್ಟು ಕರ್ಕೊಂಡು ಬಂದ್ವಿ ಮನೆಗೆ. ನಾನು ಆ್ಯಕ್ಚುಲಿ ಮಾರ್ನಿಂಗೇ ಕಾಲ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ 9:30ಗೆ. ಸೊ ಪೃಥ್ವಿ ಕರೆಕ್ಟಾಗಿ 9:20 ಹಂಗೆ ಬಂತು. ಕರೆಕ್ಟಾಗಿ 9:30 ಹಾಸ್ಪಿಟ್ಲಿಗೆ ರೀಚ್ ಆದ್ವಿ. ನಾವು ರೀಚ್ ಆಗೋಷ್ಟೊತ್ತಲ್ಲಿ ಆಲ್ರೆಡಿ ಸ್ವಲ್ಪ ಜನ ಬಂದು ಚೆಕ್ ಮಾಡಿಸ್ಕೊತಾ ಇದ್ರು. ಸೊ ನಮ್ಮದು 4th ಒನ್ ಆಗಿತ್ತು. ಸೊ ಒಳಗಡೆ ಹೋಗಿದ್ರು. ಅವ್ರು ಬಂದಿದ ತಕ್ಷಣ ನೆಕ್ಸ್ಟ್ ನಮ್ಮದೇ ಇದ್ದಿದ್ದು ವೆಯ್ಟ್ ಮಾಡ್ತಾಯಿದ್ವಿ. ಮಾತಾಡ್ಸಿರು ಪಪ್ಪ, ಮಾತಾಡ್ಸಿರು ಪಪ್ಪ. ನೀವೇ ಕೇಳಿಸ್ಕೊಂಡ್ರಿ ಅಲ್ವಾ ಪಾಪ ಹೆಂಗೆ ಅಳ್ತು ಮಗು ಅಂತ. ಫಸ್ಟ್ ಚುಚ್ಚಿದಾಗಲೂ ಅತ್ಲು, ಮತ್ತು ಸೆಕೆಂಡ್ ಚುಚ್ಚಿದಾಗ ಅವ್ರು ಹೇಳಿದ್ರು ಡಾಕ್ಟ್ರು ಇದು ತುಂಬಾ ಪೇಯ್ನ್ ಆಗುತ್ತೆ ಅಂತ ಲೆಫ್ಟ್ ಲೆಗ್ಗೆ ಚುಚ್ಚೋವಾಗ. ನಂಗೆ ನಿಜ ಅದು ಚುಚ್ಚಿದ ಎಷ್ಟು ಉಸಿರು ಕಟ್ಕೊಂಡು ಹತ್ಬಿಡ್ತು ಮಗು ಅಂದರೆ ತುಂಬ ಬೇಜಾರಾಗೋಯ್ತು ನನಗೇ. ಅದಾದಮೇಲೆ ಮಲ್ಕೊಂಡ್ಬಿಡ್ತು ಮಗು. ಆಫ್ಟರ್ ದಟ್ ಶಿ ವಾಸ್ ಓಕೆ ಫಾರ್ ಸಮ್ ಟೈಮ್, ಬಿಕಾಸ್ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲಲ್ಲ. ಅದಕ್ಕೆ ಮನೆಗೆ ಬಂದಿದ ತಕ್ಷಣ ಔಷಧಿ ಹಾಕ್ಬಿಟ್ಟೆ. ಡಾಕ್ಟರ್ ಹೇಳಿದ್ರು ಮನೆಗೆ ಹೋಗಿದ ತಕ್ಷಣ ಔಷಧಿ ಹಾಕಿ, ಸೊ ದಟ್ ಪೇಯ್ನ್ ಅಥವಾ ಜ್ವರ ಏನಾದರೂ ಬರೋ ಮೂಮೆಂಟ್ಸ್ ಇದ್ರೂ ಸೊ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮನೆಗೆ ಬಂದಿದ ತಕ್ಷಣವೇ ಔಷಧಿ ಹಾಕಿದ್ವಿ. ಶಿ ವಾಸ್ ವೆಲ್. ಸೊ ಅದಾದ ಒಂದು ಹಾಫ್ ಆನ್ ಅವರ್ ಮಲ್ಕೊಂಡಿದ್ಲು ಅಷ್ಟೇ. ಅದಾದಮೇಲೆ ಎದ್ಬಿಟ್ಟು ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆ್ಯಂಡ್ ಲೆಫ್ಟ್ ಲೆಗ್ಗೆ ಅವಳಿಗೆ ತುಂಬಾ ಪೇಯ್ನ್ ಆಗಿದೆ. ಆ್ಯಂಡ್ ಸ್ವೆಲ್ಲಿಂಗ್ ಕೂಡ ಬಂದಿದೆ ಕಾಲು. ಬಟ್ ಡಾಕ್ಟ್ರ್ ಹೇಳಿದ್ರು ಆ ಥರ ಏನಾದರೂ ಸ್ವೆಲ್ಲಿಂಗ್ ಬಂದರೆ ಒದ್ದೆ ಬಟ್ಟೆ ಮಾಡಿ ಸುತ್ತಿಡ್ಬೋದು, ಇಲ್ಲ ಅಂತಂದರೆ ಐಸ್ ಪ್ಯಾಕ್ ಇರುತ್ತಲ್ಲ ಫ್ರಿಜ್ಜಲ್ಲಿ, ಸೊ ಅದನ್ನಾದರೂ ಇಡಿ ಅಂತ ಹೇಳಿದ್ರು. ಸೊ ತುಂಬಾ ಅಳ್ತಾಯಿದ್ಲು ಪಾಪ ಅಂತ ನಂಗೆ ನೋಡಿ ನಿಜ ಬೇಜಾರಾಯಿತು. ಆ ಮೂಮೆಂಟಲ್ಲಿ ನಂಗೆ ಅನ್ನಿಸ್ತು ಇಲ್ಲ ನಾನು ಪೇಯ್ನ್ಲೆಸ್ಸೇ ಹಾಕಿಸ್ಬೇಕಿತ್ತು ಅಂತ. ಸೊ ಇದ್ರ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ಇವಾಗ ನೀವು ಕೂಡ ಈ ಒಂದು ಫೇಸ್ನ ಗೋತ್ರು ಆಗಿರ್ತೀರಾ. ಸೊ ನನಗೆ ಒಂದು ಸಜೆಷನ್ ಕೊಡಿ. ಲೈಕ್ ಇನ್ನು ನೆಕ್ಸ್ಟ್ ಮಂತು ಮತ್ತು ಇನ್ನು 2 months ವ್ಯಾಕ್ಸಿನೇಷನ್ ಇರುತ್ತಲ್ಲ ಕಂಟಿನ್ಯೂಸ್ ಆಗಿ. ಸೊ ಪೇಯ್ನ್ಲೆಸ್ಗೆ ಹೋಗ್ಲಾ ಅಥವಾ ಪೇಯ್ನ್ ಇಂಜೆಕ್ಷನ್ಗೆ ಹೋಗ್ಲಾ, ಯಾವುದನ್ನ ನೀವು ರೆಕಮೆಂಡ್ ಮಾಡ್ತೀರಾ? ಯಾಕೆಂದರೆ ನಿಮಗೂ ಗೊತ್ತಿರುತ್ತೆ ಯಾವುದು ಬೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ಯಾವ್ದು ಬೆಸ್ಟ್ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೀವು ಕೂಡ ಕಮೆಂಟ್ ಮಾಡೋದ್ರಿಂದ ಅದು ಬೇರೆ ನ್ಯೂ ಮಾಮ್ಸ್ಗೆ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಅವ್ರಿಗೂ ಕೂಡ ಈ ಥರ ಕನ್ಫ್ಯೂಷನ್ಸ್ ಇದ್ದರೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈವನ್ ನನಗಿದು ಸೆಕೆಂಡ್ ಬೇಬಿ ಆಗಿದ್ರೂ ಕೂಡ ಫಸ್ಟ್ ಬೇಬಿಗೆ ನಾನೇನು ಪೇಯ್ನ್ಲೆಸ್ ಹಾಕ್ಸಿರ್ಲಿಲ್ಲ. ಬಟ್ ಆವಾಗ ನನ್ನ ಪಾಪು ಅವನು ಅಷ್ಟೊಂದೇನು ಹತ್ತಿರಲಿಲ್ಲ. ಬಟ್ ಇವ್ಳು ಲಿಟ್ರಲಿ ಸಿಕ್ಕಾಬಟ್ಟೆ ಹತ್ಬಿಟ್ಲು. ಆಮೇಲೆ ಕಾಲು ಕೂಡ ತುಂಬಾ ಸ್ವೆಲ್ಲಿಂಗ್ ಬಂದಿದೆ. ಲೆಫ್ಟ್ ಕಾಲಂತೂ ನಂಗೆ ನೋಡಿದ್ರೆ ಬೇಜಾರಾಗ್ತದೆ. ಆ್ಯಂಡ್ ವೆಯ್ಟ್ ಗೇನ್ ಬಗ್ಗೆ ಹೇಳಬೇಕಂತಂದರೆ ಶಿ ಈಸ್ ಲೈಕ್ 3.6 ನಾವು. ಬಟ್ ಡಾಕ್ಟ್ರ್ ಹೇಳಿದ ಪ್ರಕಾರ ಶಿ ಈಸ್ ಅಂಡರ್ ವೆಯ್ಟ್ ಅಂತಲೇ ಹೇಳಿದ್ರು. ಯಾಕೆಂತಂದರೆ 4+ ಇರಬೇಕಿತ್ತಂತೆ ವೆಯ್ಟು. ಅವಳಿವಾಗ 3.6 ಇದ್ದಾಳೆ. ಸೊ ನಾನು ಹೆಂಗೆ ಫೀಡ್ ಮಾಡ್ತೀನಿ ಅಂತಂದರೆ ಅವಳಿಗೆ
ನನ್ನದೇ ಮಿಲ್ಕ್ ಸಾಕಾಗ್ತಿಲ್ಲ, ಬ್ರೆಸ್ಟ್ ಮಿಲ್ಕ್ ಒಂದೇ ಸಾಕಾಗ್ತಿಲ್ಲ. ಸೊ ಐ ಆಲ್ಸೋ ಗಿವ್ ಹರ್ ಫಾರ್ಮುಲಾ ಮಿಲ್ಕ್ ಲೈಕ್ 3 to 4 ಟೈಮ್ಸ್ ಡೇ ಟೈಮ್ನಲ್ಲಿ. ನೈಟ್ ಟೈಮಲ್ಲೆಲ್ಲ ನಾನೇ ಫೀಡ್ ಮಾಡ್ತಾ ಇದ್ದೀನಿ. ಸೊ ಐ ಸೆಟ್ ದ ಸೇಮ್ ಥಿಂಗ್ ಟು ಡಾಕ್ಟರ್. ಸೊ ಅವ್ರು ಹೇಳಿದ್ರು ಇಟ್ಸ್ ಓಕೆ ಫೈನ್, ಫಾರ್ಮುಲಾ ಮಿಲ್ಕ್ ಕೊಡಿ, ಯಾಕೆಂದರೆ ಅವಳಿಗೆ ವೆಯ್ಟ್ ಗೇನ್ ಆಗಬೇಕು ಇವಾಗ. ಸೊ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ 45 days. ಅವಳು 4 kg 4+ ಇರಬೇಕಾಗಿತ್ತು. ಶಿ ಸ್ಟಿಲ್ 3.6 ಅಂತ ಹೇಳಿದ್ರು. ಸೊ ನನಗೊಂಥರ ಭಯ ಇತ್ತು, ಅಂದರೆ ಡಾಕ್ಟ್ರಿಗೆ ಹೇಳೋದಕ್ಕೂ ಮುಂಚೆ, ಅಂದರೆ ಫಾರ್ಮುಲಾ ಯೂಸ್ ಮಾಡ್ತಿದ್ದೀವಲ್ಲ, ಸೊ ಅದು ಎಷ್ಟು ಇವಳಿಗೆ ಸೆಟ್ ಆಗುತ್ತೆ ಏನೋ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನನ್ನ ಮಗನಿಗೆ ಫಾರ್ಮುಲಾ ಹಾಲು ಕೊಡೋವಾಗ ಅವನಿಗೆ ಕಂಪ್ಲೀಟ್ಲಿ ಅದು ಸೆಟ್ಟೇ ಆಗಿಲ್ಲ. ಅವ್ನು ಫುಲ್ ವೆಯ್ಟ್ ಲಾಸ್ ಆಗೋಗ್ಬಿಟ್ಟಿದ್ದ. ಈಗಾದರೂ ಅಟ್ಲೀಸ್ಟ್ ನನಗೆ ಬ್ರೆಸ್ಟ್ ಮಿಲ್ಕ್ ಇದೆ, ಅದನ್ನು ಕೊಡ್ತಿದ್ದೀನಿ ಅವಳಿಗೆ. ಬಟ್ ನನ್ನ ಮಗ ಹುಟ್ಟಿದ ಟೈಮಲ್ಲಿ ನನಗೆ ಅಷ್ಟು ಮಿಲ್ಕ್ ಬರ್ತಾ ಇರಲಿಲ್ಲ, ಅಷ್ಟು ಹಾಲೇ ಇರಲಿಲ್ಲ ಹೇಳ್ಬೇಕಂತಂದರೆ. ಅವನಿಗೆ ಕಂಪ್ಲೀಟಾಗಿ ನಾವು ಫಾರ್ಮುಲಾ ಹಾಲೇ ಕೊಡ್ತಾಯಿದ್ದು. ಬಟ್ ಥ್ಯಾಂಕ್ ಗಾಡ್ ಇವಾಗ ನನಗೆ ಅಟ್ಲೀಸ್ಟ್ ಬ್ರೆಸ್ಟ್ ಮಿಲ್ಕ್ ಇದೆ, ಪಾಪುಗೆ ಸಫಿಷಿಯೆಂಟ್ ಆಗಿದೆ. ಬಟ್ ಸ್ಟಿಲ್ ಅವಳಿಗೆ ಡೇ ಟೈಮ್ನಲ್ಲಿ ಶಿ ಎಕ್ಸ್ಪೆಕ್ಟ್ ಜಾಸ್ತಿ ಹಾಲು ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಫಾರ್ಮುಲಾ ಹಾಲು ಕೊಡ್ತಾಯಿದ್ದೀನಿ. ಸೊ ನೀವು ನನ್ನ ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಸ್ಟೋರೀಸ್ ಎಲ್ಲ ಹಾಕ್ತಾ ತುಂಬ ಜನ ಕೇಳಿದ್ದೀರಾ, ಏನು ಹಾಲು ನೀವು ಯಾಕೆ ಬ್ರೆಸ್ಟ್ ಮಿಲ್ಕ್ ಫೀಡ್ ಮಾಡ್ತಾ ಇಲ್ಲ ಅಂತ, ಬಾಟ್ಲಲ್ಲಿ ಯಾಕೆ ಹಾಲು ಫೀಡ್ ಮಾಡ್ತಾ ಇದ್ದೀರಾ ಅಂತೆಲ್ಲ ತುಂಬ ಜನ ತುಂಬ ಕ್ವೆಶನ್ಸ್ನ ಕೇಳಿದ್ದೀರಾ. ಸೊ ನಾನು ಇದನ್ನೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಏನೇನು ಕ್ವೆಶನ್ ಇತ್ತು ಅದಕ್ಕೆಲ್ಲ ಆನ್ಸರ್ನ ಕೊಡ್ತೀನಿ. ತುಂಬ ಜನ ತುಂಬ ಕ್ವೆಶನ್ಸ್ ಕೇಳಿದ್ದೀರಾ ಆ್ಯಂಡ್ ತುಂಬ ಜನ ಫಾಲೋವರ್ಸ್ ಕೂಡ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಆ್ಯಂಡ್ ನನ್ನ ಎಲ್ಲ ನ್ಯೂ ಸಬ್ಸ್ಕ್ರೈಬರ್ಸ್ಗೂ ಐ ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಆ್ಯಂಡ್ ಇವಾಗ ನೀವು ಹೇಳಿ ನನಗೆ, ಅಂದರೆ ಪೇನ್ಲೆಸ್ಗೆ ಹೋಗಬೇಕಾ ಅಥವಾ ಪೇನ್ಫುಲ್ಲಾಗಿರೋ ಅಂಥ ಇಂಜೆಕ್ಷನ್ನೇ ಹೋಗಲಾ, ಇದೆರಡು ನನಗೆ ಕ್ಲಾರಿಟಿ ಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ. ಆ್ಯಂಡ್ ನಾನು ಫಾರ್ಮುಲಾ ಮಿಲ್ಕ್ ಯೂಸ್ ಮಾಡ್ತಿದ್ದೀನಿ ಅಂತ ಯಾರೂ ದಯವಿಟ್ಟು ನೆಗೆಟಿವ್ ಕಮೆಂಟ್ಸ್ ಮಾತ್ರ ಹಾಕಬೇಡಿ. ಸೊ ಎವ್ರಿ ನ್ಯೂ ಮಾಮ್ಸ್ ನೋ ದೇರ್ ಓನ್ ಪೇನ್ಸ್. ಅವ್ರವ್ರದ್ದೇ ಆದಂಥ ಒಂದು ಸಿಚುವೇಶನ್ಸ್ಗಳಿರುತ್ತೆ. ಅದೆಲ್ಲನೂ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ನಾಟ್ ಓನ್ಲಿ ಮೀ, ನಾನು ಎಲ್ಲ ನ್ಯೂ ಮಾಮ್ಸ್ ಬಗ್ಗೆ ಹೇಳ್ತಾ ಇರೋದು, ನಾನು ಒಬ್ಬಳ ಬಗ್ಗೆನೇ ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಆಲ್ ಆರ್ ಯೂಸಿಂಗ್ ಫಾರ್ಮುಲಾ ಮಿಲ್ಕ್ಸ್. ಯಾರೂ ಫಾರ್ಮುಲಾ ಹಾಲು ಹಾಕ್ತಾಯಿದ್ದೀವಿ ಅಂದಿದ ತಕ್ಷಣ ನಾವು ಬ್ಯಾಡ್ ಮಾಮ್ಸ್ ಅಂತ ಡಿಸೈಡ್ ಮಾಡಬೇಡಿ. ಸೊ ನಮಗೆ ಗೊತ್ತಿರುತ್ತೆ ನಾವು ಏನು ಸಿಚುವೇಶನ್ ಗೊತ್ತು. ಸೊ ಐಮ್ ಸಾರಿ, ಸ್ವಲ್ಪ ಎಮೋಷನಲ್ ಆದೆ. ಸೊ ಇಫ್ ಯು ಹ್ಯಾವ್ ಗಾನ್ ಥ್ರೂ ದಿಸ್ ಫೇಸ್, ಸೊ ಕಮೆಂಟ್ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ. ಆ್ಯಂಡ್ ಯುವರ್ ಅಡ್ವೈಸ್ ಮೀನ್ಸ್ ಅ ಲಾಟ್ ಟು ಮೀ. ಸೊ ಆ್ಯಂಡ್ ನನಗೊಬ್ಳಿಗೆ ಅಂತಲ್ಲ, ಯಾರ್ಯಾರು ನ್ಯೂ ಮಾಮ್ಸ್ ಇದ್ದಾರೋ ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ ನಿಮ್ಮ ಒಂದು ಕಮೆಂಟ್ಸ್. ಆ್ಯಂಡ್ ಆಲ್ಸೋ ಕಮೆಂಟ್ ಮಾಡಿ ನಿಮ್ಮ ಬೇಬಿ ಅಂದರೆ 45 ಡೇಸಲ್ಲಿ ಎಷ್ಟು ವೆಯ್ಟ್ ಗೇನ್ ಆಗಿದ್ರಾ ಅಥವಾ ಇಲ್ವಾ. ಲೈಕ್ ನನಗೆ ಡಾಕ್ಟ್ರ್ ಹೇಳಿದ ಪ್ರಕಾರ 4 kg ಇರಬೇಕು ಮಗು ಅಂತ ಹೇಳಿದರು. ಸೊ ನಿಮ್ಮ ಮಕ್ಕಳು ಎಷ್ಟು kg ಇದ್ದರು, ಲೈಕ್ 45 ಡೇಸ್ ಅಂದರೆ 6 ವೀಕ್ಸ್ಗೆ ಎಷ್ಟು kg ಇದ್ದರು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ ಮಾಡಿ. ಸೊ ದಟ್ ನನಗೊಂದು ಕ್ಲಾರಿಟಿ ಸಿಗುತ್ತೆ. ಅಂದರೆ ಬೇಬಿ ಎಷ್ಟು kg ವೆಯ್ಟ್ ಇದ್ದರೆ, ಅಂದರೆ ಬೇಬಿದು ಏನು ಫಾಲ್ಟ್ ಇಲ್ಲ, ಶಿ ಈಸ್ ವೆಲ್ ಅಂತ ಹೇಳಿದ್ದಾರೆ, ವೆಲ್ ಬೇಬಿ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇಲ್ಲ. ಸೊ ವೆಯ್ಟ್ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಸ್ಟಿಲ್ ನನಗೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಬೇಬಿ ಎಷ್ಟು kg ಇತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿಗೆ ಇಷ್ಟೇ. ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ದಯವಿಟ್ಟು ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಆ್ಯಂಡ್ ಇಷ್ಟು ಹೇಳ್ತಾ ನಾನು ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.